ಇಲ್ಲಿ ಒಂದು 5-6 ಜನ ಮುಸಲ್ಮಾನರು ವರ್ತಕರು ನಮಗೆ ಈ ರೀತಿ ಹೇಳಿದ್ರು, ಪುನೀತ್ ಅವರೇ ಈ ರೀತಿ ಅಬ್ದುಲ್ ರಜಾಕ್ ಅಂತ ನಮಗೆ ಇದುವರೆಗೂ ಇವನು ಇಲ್ಲಿಗೆ ಬರೋವರೆಗೂ ನಮ್ಮ ತಾಯನೇ ಗೊತ್ತಿಲ್ಲ ಇವಂದು ಅಂತ. ಅವ್ರು ಹೇಳಿದ್ದೇನು ಈ ರೀತಿ ಟ್ರೈನಲ್ಲಿ ಬಂದು ಅನ್ಲೋಡ್ ಆಗಿದೆ, ಇದು 70% ಕುರಿ ಮಾಂಸ ಇದ್ರೆ 30% ನಾಯಿ ಮಾಂಸ ಮಿಕ್ಸ್ ಮಾಡಿ ಮಾರಾಟ ಮಾಡ್ತಿದ್ದಾರೆ ಅಂತ. ನಾವು ಆಗ ಟ್ರೈನ್ ನ ಚೆಕ್ ಮಾಡಿದಾಗ ಟ್ರೈನ್ ನಲ್ಲಿ ಅವ್ರು ತರ್ತಾ ಇರೋದು ಇದನ್ನ ಮೀನು ಮಾಂಸ ಅಂತ ರಿಜಿಸ್ಟರ್ ಮಾಡಿ ತರ್ತಾ ಇದ್ದಾರೆ. ಯಾಕೆ ಕುರಿ ಮಾಂಸ ಆದ್ರೆ ಕುರಿ ಮಾಂಸ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು, ಯಾವುದೇ ಮಾಂಸವನ್ನ ನೀವು ಎಲ್ಲೇ ಕುರಿ ಕಡ್ಕೊಂಡು ಎಲ್ಲಿಂದಾನೇ ಯಾವುದೇ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ತಲೆನ ಎಕ್ಸ್ಪೋರ್ಟ್ ಮಾಡಲ್ಲ, ತಲೆನ ಎಲ್ಲೂ ಎಕ್ಸ್ಪೋರ್ಟ್ ಮಾಡಲ್ಲ. ತಲೆ ಕಡ್ದು ಅಲ್ಲೇ ಎಲ್ಲರೂ ಇದು ಮಾಡ್ತಾರೆ, ಜಸ್ಟ್ ಮಾಂಸ ಮಾತ್ರ ಕಳಿಸ್ತಾರೆ. ತಲೆ ಮತ್ತು ಕಾಲಿನ ಗೊರಸನ್ನ ಎಲ್ಲೂ ಕಳಿಸಲ್ಲ. ಆದ್ರೆ ಈತ ಅದನ್ನ ಒಂದು ಸಪರೇಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಯಾರು ಕೇಳಿದ್ರೆ ತಲೆ ತೋರಿಸುತ್ತೆ ಇದು ಕುರಿದು ಅಂತ. ನಾವು ಕೇಳ್ತಾ ಇರೋದು ಇದನ್ನ ಸಂಪೂರ್ಣ ಚೆಕ್ ಮಾಡಿ, ಫುಡ್ ಅಂಡ್ ಸೇಫ್ಟಿ ಚೆಕ್ ಮಾಡಿ. ಅದಕ್ಕೆ ಬರ್ಲಿಕ್ಕೆ ಎಷ್ಟೊತ್ತು ತಗೊಳ್ತೀವಿ, ಮಾಂಸ ಚೆನ್ನಾಗಿದೆಯಾ, ಈ ಮಾಂಸ ನಾವು ಯೂಸ್ ಮಾಡ್ಬೋದಾ, ಇದೆಲ್ಲವನ್ನ ಚೆಕ್ ಮಾಡಿ. ಕೇವಲ ಇದು ನಾಯಿ ಮಾಂಸ ಅನ್ನೋ ಒಂದೇ ದಿಕ್ಕಿನಲ್ಲ, ಎಂಟೈರ್ ಚೆಕ್ ಆಗಬೇಕು ಅಂತ ಅವಾಗ್ಲಿಂದ 4 ಗಂಟೆಯಿಂದ ನಾವು ನಿಂತಿದೀವಿ. ಒಬ್ರು ಫುಡ್ ಆಫೀಸರ್ ಇದು BBMP ಕಮಿಷನರ್ ಬರಲಿಲ್ಲ. ಇದು ಇಲ್ಲಿಗಲ್ ಆಗಿ ನಡೀತಾ ಇರೋದು. ಕಮಿಷನರ್ ಬಂದು ಯಾಕೆ ಇದನ್ನ ತಗೊಳ್ತಾ ಇದ್ದಾರೆ, ಯಾಕೆ ಇದನ್ನ ಮಾಡ್ಬೇಕಲ್ಲ. ಅವ್ರನ್ನ ನೀವು ಅಬ್ದುಲ್ ರಜಾಕ್ನ ಕೇಳಿ ಯಾಕೆ ಮೀನಿಂಗ್ ಸ್ಟಿಕ್ಕರ್ ಹಾಕಂತ ತರ್ತಾ ಇದ್ದೀರಾ ಸರ್? ಒಂದು ವೇಳೆ ಅದು ನಾಯಿ ಮಾಂಸ ಅಂತಕ್ಕಂಥದ್ದು ಈಗ ಪ್ರಯೋಗಾಲಯಗಳಲ್ಲಿ ಮುಂದಿನ ನಡೆ ಏನುತ್ತೆ, ಯಾಕಂದ್ರೆ ಆಗ್ಲೇಬೇಕು ಇದು ಯಾವ ಮಾಂಸ. ಯಾಕಂದ್ರೆ ಬೆಂಗಳೂರಿನಲ್ಲಿ ಎಷ್ಟೋ ರೀತಿ ಮಾಂಸಗಳು ಸಿಗುತ್ತೆ, ಖಂಡಿತ ಇದು ಇಲ್ಲಿ ಗೊತ್ತಾಗಲೇಬೇಕು. ಸೊ ಇದು ಕೂಡ ಒಬ್ಬ ಪ್ರಯೋಗಾಲಯ ದೃಢ ಆಗುತ್ತೆ. ಕುರಿದೋ ನಾಯಿದು ಅಂತ ಮಾತ್ರ ಅಲ್ಲ, ಅದು ತಿನ್ನೋಕೆ ಯೋಗ್ಯ ಇದೆಯಾ, ಎಷ್ಟೊತ್ತಿನಲ್ಲಿ ಸ್ಲಾಟರ್ ಆಯ್ತು, ಯಾವ ಸ್ಲಾಟ್ ಹೌಸ್ ಅಲ್ಲಿ ಆಯ್ತು, ಆ ಸ್ಲಾಟ್ ಹೌಸ್ ಗೆ ಪರ್ಮಿಷನ್ ಇತ್ತ, ಇದು ಲೀಗಲ್ ಅಥವಾ ಇಲ್ಲಿಗಲ್ ಅನ್ನೋದಾದ್ರೆ ಇದು ಬಂದಿದ್ದೆ ಹೇಗೆ ಯಾಕೆ ಕುರಿ ಮಾಂಸ ಅಂತ ಹೇಳಿ ತರಲಿಲ್ಲ? ಹಾಗಾದ್ರೆ ಇದು ಕುರಿ ಮಾಂಸ ಅಂತನೋ ಬೇರೆ ಏನೋ ಹೇಳಿ ಟ್ರೈನ್ ನಲ್ಲಿ ಏನ್ ಬೇಕಾದ್ರೂ ಸ್ಮಗ್ಲಿಂಗ್ ಮಾಡಬಹುದಾ? ಇದೆಲ್ಲ ನಿಟ್ಟಿನಲ್ಲೂ ತನಿಖೆ ಆಗಬೇಕು ಸರ್, ಎಲ್ಲ ನಿಟ್ಟಿನಲ್ಲೂ ತನಿಖೆ ಆಗಬೇಕು. ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ ಅಂತ ತಮ್ಮ ಆರೋಪ? BBMP ಕಮಿಷನರ್ ಶಾಮೀಲಾಗಿದ್ದಾರೆ, ದೊಡ್ಡ ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಸರ್ಕಾರದ ಬಹಳ ದೊಡ್ಡ ವ್ಯಕ್ತಿಗಳು, ಮತ್ತೆ ಜಮೀರ್ ಅಹಮದ್ ಕೂಡ ಇದರಲ್ಲಿ ಶಾಮೀಲಿದ್ದಾರೆ. ದೊಡ್ಡ ಕಾಂಗ್ರೆಸ್ನ ಎಲ್ಲ ಲೀಡರ್ ಶಾಮೀಲಿದ್ದಾರೆ ಸರ್. ದಿನೇಶ್ ಗುಂಡೂರಾವ್ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರು ಆರೋಗ್ಯ ಸಚಿವರಿದ್ದಾರೆ. ದಿನೇಶ್ ಗುಂಡೂರಾವ್ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ರೆ ಇದೆಲ್ಲ ಆಯ್ತು ಮಾಡಿಸ್ತೀವಿ ಬಿಡಿ ಅಂತ. ಯಾಕೆ ಮಾಡಿಸಲ್ಲ? ಇಷ್ಟೊತ್ತಾದ್ರೂ ಫುಡ್ ಆಫೀಸರ್ ಯಾಕೆ ಬರಲ್ಲ ಸರ್? ಇನ್ನೊಂದು ಮೇಜರ್, ಮೀನಿನ ಮಾಂಸ ಅಂತ ತರೋ ಅಗತ್ಯ ಏನಿದೆ? ಯಾಕೆ ಟ್ರೈನ್ ನಲ್ಲಿ ಕುರಿ ಮಾಂಸ ಅಂತ ಅಂದ್ರೆ ಪ್ರಶ್ನೆಗಳಿದಾವ, ಚೆಕ್ ಮಾಡ್ತಾರೆ ಅಂತನಾ? ನಮಗೆ ಕಾರಣ ಕೊಡಿ. ನೀವು ಕುರಿ ತಲೆ ಏನಕ್ಕೆ ಇಟ್ಕೊ ಬಂದಿದ್ದೀರಾ? ಸೊ ಇದುವರೆಗೂ ತಾವು ಏನಾದ್ರು ರೈಲ್ವೆ ಆಫೀಸರ್ಸ್ ಅಥವಾ ಅಲ್ಲಿ ಸೇಫ್ಟಿ ಬಗ್ಗೆ ಏನಾದ್ರು ಪ್ರಶ್ನೆ ಮಾಡಿದ್ರೆ ಯಾರು ಜವಾಬ್ದಾರಿ? ಅವರು ತಗೊಂಬಂದಂತ ರಾಜಧಾನಿ ತಗೊಂಬಂತ ಮಾತಾಡ್ತಾರೆ. ಸೊ ಇದಕ್ಕೆ ಯಾರು ಜವಾಬ್ದಾರಿ? ಅಲ್ಲಿ ಯಾರು ಚೆಕ್ ಮಾಡಬೇಕು, ಇಲ್ಲಿ ಯಾರು ಚೆಕ್ ಮಾಡ್ತಾರೆ? ಇದು BBMP ಚೆಕ್ ಮಾಡಬೇಕಾ ಅಥವಾ ರೈಲ್ವೆ ಇಲಾಖೆ ಚೆಕ್ ಮಾಡಬೇಕಾ? ಇದಕ್ಕೆ ಉತ್ತರ ಕೊಡೋರು ಯಾರು ಜವಾಬ್ದಾರಿ? ಮೊದಲನೇದು ರಾಜಸ್ಥಾನ್ ಸರ್ಕಾರ. ಅಲ್ಲಿ ರಾಜಸ್ಥಾನದಲ್ಲಿರುವಂತವರು ಸ್ಲಾಟ್ ಹೌಸ್ ಇಷ್ಟನ್ನ ಇಲ್ಲಿಗಲ್ ಆಗಿ ನಡೆಸ್ತಾ ಇದ್ದಾರೆ, ಸ್ಲಾಟ್ ಹೌಸ್ ಪರ್ಮಿಷನ್ ಇಲ್ಲ ಅಂದಾಗ ಹೆಂಗ್ ಕಟ್ ಮಾಡ್ತಿದ್ದಾರೆ ಅಂತ ರಾಜಸ್ಥಾನ ನೋಡ್ಬೇಕಿತ್ತು. ಅಲ್ಲಿಂದ ಇವ್ರು ತಗೊಂಡ್ರು, ಏನೋ ಅದಕ್ಕೆ ದಾಖಲೆಗಳು ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಅಲ್ಲಿಂದ ಅದು ಪ್ಯಾಕ್ ಆಯ್ತು. ಪ್ಯಾಕ್ ಆಗ್ಬೇಕಾದ್ರೆ ಏನ್ ಪ್ಯಾಕ್ ಆಗ್ತಿದೆ ಅಂತ ಚೆಕ್ ಆಗಿಲ್ಲ. ರೈಲ್ವೆ ಸ್ಟೇಷನ್ ಅಲ್ಲಿ ರೈಲ್ವೆ ಅಧಿಕಾರಿಗಳು ಇದ್ರೊಳಗಡೆ ಏನಿದೆ ಅಂತ ಚೆಕ್ ಮಾಡಲಿಲ್ಲ. ಅವ್ರಿಗೇನು ಗೂಡ್ಸ್ ಮಾತ್ರ ಬಂತು. ಇಲ್ಲಿ ಗೂಡ್ಸ್ ಆಚೆಗೆ ಬಂದಾದ್ಮೇಲೆ ಇದನ್ನ ರೋಡಲ್ಲಿ ಹಾಕೊಂಡಿದ್ದಾರೆ. ಟ್ರಾಫಿಕ್ ಪೊಲೀಸ್ ಕೇಳಬೇಕಿತ್ತು, ಯಾಕೆ ರೋಡಲ್ಲಿ ಹಾಕೊಂಡಿದ್ದೀರಾ ಅಂತ. ಟ್ರಾಫಿಕ್ ಪೊಲೀಸ್ ಒಂದು ಆಟೋ ಡ್ರೈವರ್ ಮತ್ತೆ ಯಾರೋ ಬೈಕ್ ನ ಒಂದು ಹೆಲ್ಮೆಟ್ ಇಲ್ಲ ಅಂದ್ರೆ ಹಿಡಿದು ಫೈನ್ ಹಾಕುವಂತರು ಇಷ್ಟು ದೊಡ್ಡ ಮಟ್ಟದಲ್ಲಿ ರೋಡ್ ನ ಬ್ಲಾಕ್ ಮಾಡ್ಕೊಂಡು ಲೋಡ್ ಮಾಡ್ತಿದ್ದಾರೆ. ಈ ಪಕ್ಕದಲ್ಲಿ ನಿಲ್ಸ್ಕೊಂಡು ಕೇಳಲ್ವಾ ಟ್ರಾಫಿಕ್ ಪೊಲೀಸು? ರೈಲ್ವೆ ಸ್ಟೇಷನ್ ಅಲ್ಲಿ ಪಿಕಪ್ 5 ನಿಮಿಷ ನಿಲ್ಸ್ಕೊಂಡ್ರೆ ತಲೆ ಅಂತ ಕೆಟ್ಟ ಮಾತಲ್ಲಿ ಬೈತಾರೆ. ಯಾಕೆ ಇಷ್ಟು ದೊಡ್ಡದನ್ನ ಬಿಟ್ಕೊಂಡ್ರು? ಯಾಕೆ ಲೋಡ್ ಮಾಡಕ್ಕಿಲ್ಲ ಆಪ್ಷನ್ ಕೊಟ್ರು ನಂಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ದೊಡ್ಡ ಸರ್ಕಾರ ಇದಕ್ಕೆ ಶಾಮೀಲಾಗಿದೆ ಅನ್ನೋದಕ್ಕೆ ಮುಖ್ಯ ಕಾರಣ ಇದು. ಇಲ್ಲಿಗೆ ಬರೋವರೆಗೂ ಅಬ್ದುಲ್ ರಜಾಕ್ ಯಾರು ಅಂತ ನಂಗೆ ಗೊತ್ತಿಲ್ಲ. ಇದುವರೆಗೂ ಫುಡ್ ಇನ್ಸ್ಪೆಕ್ಟರ್ ಬರಲಿಲ್ಲ. ಈ ವಿಚಾರ ಹೇಳಿದಾಗ ಹೇಳ್ತೀನಿ, ನಿಮಗೆ ಒಂದಷ್ಟು ಮಾಹಿತಿ ಬಂತು ಈ ರೀತಿ ನಾಯಿ ಮಾಂಸ ಸಪ್ಲೈ ಆಗ್ತಾ ಇದೆ ಅಂತಕ್ಕಂಥದ್ದು. ನಿಮಗೆ ಬಂದಂತ ಮಾಹಿತಿ ಯಾವ ರೀತಿ ಇತ್ತು? ಯಾರ ಕಡೆಯಿಂದ ಮಾಹಿತಿ ನಿಮಗೆ ಬಂತು ಅಂತ? ಸರ್, ಇದೇ ರೆಸಲ್ ಮಾರ್ಕೆಟ್ ನಲ್ಲಿ ಮಾಂಸ ನಮ್ಮ ಇಲ್ಲಿ ಕರ್ನಾಟಕದ ಮಾಂಸ ಕುರಿಗಳು ರೈತರಿಂದ ಕುರಿ ತಗೊಂಡು ಯಾರು ವ್ಯಾಪಾರ ಮಾಡ್ತಿದಾರೋ ಅವರಿಗೆ 550 ರೂಪಾಯಿಗೆ ಹೋಟೆಲ್ಗಳಿಗೆ ಸರ್ವಿಸ್ ಮಾಡಕ್ ಆಗಲ್ಲ. ಅವರು ಯಾವ ಮಾಂಸ ತರ್ತಿದ್ದಾನೆ, ಇವ್ನು ಎಲ್ಲಿಂದ ತರ್ತಿದ್ದಾನೆ ಅಂತ ಚೆಕ್ ಮಾಡಿದಾಗ ಇದು ಗೊತ್ತಾಗಿ ಅವರು ಪಾಪ ನಮಗೆ ಎಂಟೈರ್ ಇನ್ಫಾರ್ಮೇಶನ್ ಕೊಟ್ಟು ಟ್ರೈನ್ ಅಲ್ಲಿ ಬಿಡಲ್ವಲ್ಲ. ಟ್ರೈನ್ ಅಲ್ಲಿ ಮಟನ್ ಅಂತ ಅಂದ್ರೆ 6 ಟನ್ 7 ಟನ್ ಮಟನ್ ತರಬೇಕು ಅಂತ ಅಂದ್ರೆ ಮಿನಿಮಮ್ 30 ಕುರಿ 300 ಕುರಿ ಕಡ್ದಿರ್ಬೇಕು. ಅಷ್ಟು ಮಾಂಸವನ್ನು ಹೆಂಗ್ ತರ್ತಿದ್ದಾರೆ ಅಂತ ಚೆಕ್ ಮಾಡಿದಾಗ ಅದನ್ನ ಫಿಶ್ ಅಂತ ಹೇಳ್ಕೊಂಡು ತರ್ತಿರೋದು. ಅಲ್ಲಿಂದ ಹೇಗೆ ಬರ್ತೀವಿ ರೇಟಿಗೆ ಅಂತಂದ್ರೆ 70% ಕುರಿ ಮಾಂಸ,
ಇನ್ನ 30% ನಾಯಿ ಮಾಂಸವನ್ನು ಮಿಕ್ಸ್ ಮಾಡ್ತಿದ್ದಾರೆ. ಇದು ಇಷ್ಟು ಗಂಭೀರ ಮಟ್ಟದಲ್ಲಿ ಚರ್ಚೆ ಆಗಿರೋದು ಮುಂದಿನ ದಿನಗಳಲ್ಲಿ ಏನಾದರೂ ಕೇಸ್ ಆಗಿ ನಿಮ್ಮನ್ನೇನಾದ್ರೂ ಇನ್ವೆಸ್ಟಿಗೇಷನ್ ಕರೆದ್ರೆ ತಾವು ಸಹಕರಿಸ್ತೀರಾ? ನಿಮ್ಮ ಇರ್ತಕ್ಕಂಥ ದಾಖಲೆಗಳನ್ನ ಪೊಲೀಸರಿಗೆ ಪ್ರೊಡ್ಯೂಸ್ ಮಾಡಿ ನಿಮ್ಮ ಆರೋಪ ದೃಢ ಮಾಡೋದಕ್ಕೆ, ನಿಜ ಅನ್ಸೋದಕ್ಕೆ ಮಾಡ್ತೀರಾ ಅಂತ? ಈಗಾಗಲೇ ನಾವು ಹೇಳ್ತಿರೋದು ಇದನ್ನ ಚೆಕ್ ಮಾಡಿ ಫುಡ್ ಆಫೀಸರ್ಗೆ ನಾವೇ ಕಂಪ್ಲೇಂಟ್ ಮಾಡಿದ್ವಿ, ಬೇರೆ ಯಾರು ಅಲ್ಲ. ಯಾಕೆ ಬಂದಿಲ್ಲ ಇದುವರೆಗೂ ಫುಡ್ ಆಫೀಸರ್? ನಾವು ಕೇಳಿದೀವಲ್ಲ ಬನ್ನಿ, ಯಾಕೆ ಬಂದಿಲ್ಲ? ಇಲ್ಲಿ ಪಬ್ಲಿಕ್ ಕೇಳಿದ್ವಿ 3 ಗಂಟೆಯಿಂದ ಯಾಕೆ ಬರ್ತಿಲ್ಲ? ಇಲ್ಲೊಬ್ರು ಫುಡ್ ಆಫೀಸರ್ ಬಂದು ಚೆಕ್ ಮಾಡಕ್ ಹೋದ್ರೆ ಇವನು ಅಡ್ಡ ನಿಂತ್ಕೊಂಡ ನೀನು ರೈಟ್ಸ್ ಇಲ್ಲ ಹೋಗು ಅಂತ ಅಬ್ದುಲ್ ರಜಾಕ್. ಯಾಕೆ ನಾವು ಕೇಳ್ತಿರೋದು ಕೇವಲ ಒಂದು ನಿಟ್ಟಿನಲ್ಲ, ಇದು ನಾಯಿ ಮಾಂಸನ ಒಂದು ನಿಟ್ಟಿನಲ್ಲಿ ತನಿಖೆ ಆಗ ಇದು ನಾನು ಒಪ್ಪಲ್ಲ. ಇಲ್ಲಿ ನಾನು ನಿಮಗೆ ಯಾರ್ಯಾರಿಗೆ ಕೊಟ್ಟಿರೋ ಲೆಟರ್ ಬೇಕು? ನಿಮಗೆ ಟ್ರೈನ್ ಅಧಿಕಾರಿಗಳಿಗೆ ಕೊಟ್ಟಿರೋ ಲೆಟರ್ ಬೇಕಾ? ಬಿಬಿಎಂಪಿ ಕೊಟ್ಟಿರೋ ಲೆಟರ್ ಬೇಕಾ? ಯಾವ ಲೆಟರ್ ಬೇಕಾ? ಎಲ್ಲ ಲೆಟರ್ ಕೊಡ್ತೀವಿ. ಇವರೇ ವರ್ತಕರು, ಇವರು ಬಿಸ್ನೆಸ್ ಮಾಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.